ವದಂತಿ ತತ್ವವಿದಃ ತತ್ವಂ ಯಜ್ಞಾನಮೋ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಸೋದ್ವಯಃ ಪುರುಷಸ್ತಸ್ಮಾನ್ ನ ಸಮೋ ನಾಧಿಕೋ ಶತಃ. ಭಾಗವತಸ್ಯ ಪ್ರಥಮಸ್ಕಂದಸ್ಯ ದ್ವಿತೀಯೇ ಅಧ್ಯಾಯೇ 11-12 ಶ್ಲೋಕಯೋಃ ಭಾಗವತ ತಾತ್ಪರ್ಯ ವಿಷಯೇ ಕಶ್ಚನ ಅಪೂರ್ವ ವಿಷಯಃ ಅದ್ಯ ವ್ಯಾಖ್ಯಾಸ್ಯತೆ. ಅನಯೋಃ ಶ್ಲೋಕಯೋಃ ಸರಳಃ ಅರ್ಥಸ್ತು ಕತೆ ದಿವಸೆ ಸಮವರ್ಣಿತ ಏವ. ತತ್ವವಿದಃ ಶಾಸ್ತ್ರಜ್ಞಾಃ ಏನಂ ಪರಮಾತ್ಮಾನಂ ಬ್ರಹ್ಮ ಇತಿ ಪರಮಾತ್ಮ ಇತಿ ಭಗವಾನ್ ಇತಿ ಗಾಯಂತಿ. ಅಯಂ ಚ ಪರಮಾತ್ಮ ಇದಂಚ ಬ್ರಹ್ಮ ಅದ್ವಯಂ ಜ್ಞಾನಸ್ವರೂಪಮಪಿ ತತ್ವಮಿತ್ಯಪಿ ಶಬ್ದತೆ. ಬ್ರಹ್ಮೇತಿ ಬ್ರಹ್ಮಶಬ್ದಸ್ಯ ಪರಮಾತ್ಮಶಬ್ದಸ್ಯ ಭಗವತ್ಶಬ್ದಸ್ಯ ಚ ಅರ್ಥವಿಶೇಷಾಃ ಅದ್ಯ ಸಂವರ್ಣ್ಯಂತೆ. 11ನೇ ಶ್ಲೋಕದಲ್ಲಿ ಮತ್ತು 12ನೇ ಶ್ಲೋಕದಲ್ಲಿ ಇರುವ ವಿಷಯಗಳ ಬಗ್ಗೆ ಭಾಗವತ ತಾತ್ಪರ್ಯ ಅನೇಕ ವಿಷಯಗಳನ್ನು ಹೇಳಿದೆ. ಅಲ್ಲಿ ಭಗವಂತನನ್ನು ಬ್ರಹ್ಮ, ಪರಮಾತ್ಮ, ಭಗವಾನ್ ಈ ಶಬ್ದಗಳಿಂದ ವರ್ಣನೆ ಮಾಡಿದ್ದಾರೆ. ಭಗವಾನ್ ಎಂಬ ಶಬ್ದಕ್ಕೆ ಏನರ್ಥ? ಭಾಗವತ ತಾತ್ಪರ್ಯವೇ ಹೇಳುವಂತೆ ಐಶ್ವರ್ಯಾದಿ ಗುಣೈಷಡ್ಭಿಃ ಸಾಮಗ್ರ್ಯಾತ್ ಸರ್ವದೇವತಾಃ ಭಗವಚ್ಛಬ್ದವಾಚ್ಯಾಶ್ಚ. 6 ಗುಣಗಳ ಸಮಗ್ರತೆ ಇರುವುದರಿಂದ ಎಲ್ಲ ದೇವತೆಗಳನ್ನು ಕೂಡ ಭಗವಾನ್ ಅಂತ ಹೇಳ್ತಾರೆ. ಆದರೂ ನಿರಪೇಕ್ಷವಾದ ಸಂಪೂರ್ಣ ಸಮಗ್ರತೆ ಇರುವುದು ಭಗವಂತನಲ್ಲಿ ಮಾತ್ರ. ಹಾಗಾದರೆ ಅದು ಯಾವುದು 6 ಗುಣಗಳು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ತ್ರಿವಿಕ್ರಮ ಪಂಡಿತರು ತಮ್ಮ ತತ್ವ ಪ್ರದೀಪದಲ್ಲಿ ಭಗವಾನ್ ಅನ್ನೋ ಶಬ್ದವನ್ನು ವಿವರಿಸ್ತಾರೆ. ಜ್ಞಾನ ವೈರಾಗ್ಯಯೋಶ್ಚೈವ ಅಂತ ಈ ಪಾಠ ಅಲ್ಲದೇನೆ ಕೆಲವು ಕಡೆ ಜ್ಞಾನ ವಿಜ್ಞಾನಯೋಶ್ಚೈವ ಅಂತ ಹೀಗೂ ಒಂದು ಶ್ಲೋಕ ಕೇಳಿ ಬರ್ತದೆ ಕೆಲವು ಪುರಾಣಗಳಲ್ಲಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಇದು ಸಮಾನವಾಗಿದೆ. ಜ್ಞಾನ ವೈರಾಗ್ಯಯೋಶ್ಚೈವ ಅನ್ನೋದ್ರ ಬದಲಾಗಿ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರಣ. ಇದಲ್ಲದೆ ಪ್ರಸಿದ್ಧವಾಗಿ ಜ್ಞಾನಶಕ್ತಿ ಪರೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಭಗವಚ್ಛಬ್ದವಾಚ್ಯಾನಿ ವಿನಾ ಹೇಯೈರ್ಗುಣಾದಿಭಿಃ ಅಂತ ಇನ್ನೊಂದು ಶಬ್ದನೂ ಕೂಡ ಕೇಳಿ ಬರ್ತದೆ. ಅಲ್ಲಿ ಐಶ್ವರ್ಯ ಇತ್ಯಾದಿ ಶಬ್ದಗಳ ಅರ್ಥ ಏನು, ಜ್ಞಾನ ಇತ್ಯಾದಿ ಶಬ್ದಗಳ ಅರ್ಥಗಳೇನೇನು ಅಂತ ಅನ್ನೋದನ್ನು ಸ್ವಲ್ಪ ನೋಡಬೇಕು. ಒಂದು ವ್ಯಾಖ್ಯಾನವನ್ನು ಅನುಸರಿಸಿ ಹೇಳ್ತಾ ಇದ್ದೀನಿ. ಕೆಲವರು ವ್ಯಾಖ್ಯಾನಕಾರರು ಹೇಗೆ ಹೇಳ್ತಾರೆ, ಹಿರಿಯ ವಿದ್ವಾಂಸರು ಮೊದಲಾದವರು, ಅದನ್ನು ಹೇಳ್ತಿದ್ದೀನಿ. ಜ್ಞಾನ ಅಂದರೆ ಸರ್ವವನ್ನು ಗ್ರಹಿಸುವ ಶಕ್ತಿ ಅಂತ ಅರ್ಥ. ಜ್ಞಾನಂ ಸರ್ವಗ್ರಹಣ ಶಕ್ತಿ. ಹೀಗೆ ಭಗವಂತ ಜ್ಞಾನ ಅನಿಸ್ಕೊಂಡಿದ್ದಾನೆ. ಅವನೇ ಜ್ಞಾನ ಉಳ್ಳವನು ಕೂಡ ಆಗಿದ್ದಾನೆ. ಮತ್ತು ಜ್ಞಾನ ವಿಜ್ಞಾನಯೋಶ್ಚೈವ, ವಿಜ್ಞಾನವೂ ಕೂಡ ಅವನಿಗಿದೆ. ಜ್ಞಾನ ಅಂದರೆ ಅನೇಕ ಜನ ಸಾಧಕರು ಎಲ್ಲರೂ ಕೂಡ ತಿಳಿಯಬೇಕಾದ ಸಂಗತಿಗಳು. ಸಾಮೂಹಿಕವಾಗಿ ನಾವು, ನೀವು, ಅವರು, ಮತ್ತೊಬ್ಬರು ಎಲ್ಲರೂ ತಿಳಿಯಬೇಕಾದ ಸಂಗತಿಗಳು ಜ್ಞಾನ. ವಿಜ್ಞಾನ ಅಂದರೆ ಒಬ್ಬ ವಿಶೇಷ ಸಾಧಕ ತನ್ನ ಸಲುವಾಗಿ ತಾನು ತಿಳಿಯಬೇಕಾದದ್ದು ವಿಜ್ಞಾನ. ಹೀಗೆ ಗೀತಾ ಪ್ರಸ್ಥಾನದಲ್ಲೆಲ್ಲ ಆಚಾರ್ಯ ಅರ್ಥ ಹೇಳಿದ್ದಾರೆ. ನನ್ನ ವಿಜ್ಞಾನ ನಿಮ್ಮ ವಿಜ್ಞಾನ ಅಲ್ಲ, ನಿಮ್ಮ ವಿಜ್ಞಾನ ನನ್ನ ವಿಜ್ಞಾನ ಅಲ್ಲ. ಆದರೆ ಪ್ರತಿಯೊಬ್ಬರ ವಿಜ್ಞಾನವೂ ಕೂಡ ಭಗವಂತನ ವಿಜ್ಞಾನವೇ. ಭಗವಂತನಿಗೆ ಇಲ್ಲದೇ ಇರುವುದನ್ನು ನಾವ್ಯಾರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಜ್ಞಾನ ಅಂದರೆ ನಿರ್ದಿಷ್ಟವಾಗಿ ಒಬ್ಬೊಬ್ಬ ಸಾಧಕ ಪಡೆಯಬೇಕಾದ ಜ್ಞಾನ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಮಾನ್ಯತ ಸ್ಮೃತಂ ಅಂತ ಉಲ್ಲೇಖ. ಪ್ರತಿಯೊಬ್ಬ ಸಾಧಕನಿಗೂ ನೀವು ವಿಶಿಷ್ಟವಾಗಿ ಏನೊಂದು ವಿಜ್ಞಾನ ಬರಬೇಕಾಗಿದೆ ಅದೆಲ್ಲವನ್ನು ಪಡ್ಕೊಂಡಂಥವನು ಮತ್ತು ಅದೆಲ್ಲವನ್ನು ನಮಗೆ ಕೊಡುವಂಥವನು ಈ ಭಗವಂತನೇ. ಆದ್ದರಿಂದ ಆತನೇ ವಿಜ್ಞಾನ, ಆತನೇ ಜ್ಞಾನನೂ ಹೌದು.
ಸರ್ವವನ್ನು ಗ್ರಹಿಸುವ ಶಕ್ತಿ ಅಂತ ಅದರ ತಾತ್ಪರ್ಯ. ಮತ್ತೆ ಅದ್ರ ಮುಂದೆ ಬರುವಂಥದ್ದು ಐಶ್ವರ್ಯ ಅಂತ. ಐಶ್ವರ್ಯ ಅಂದರೆ ಎಲ್ಲರನ್ನೂ ಆಳುವ ಶಕ್ತಿ, ಈಶ ಐಶ್ವರ್ಯ ಅಂತ. ನಾವು ಐಶ್ವರ್ಯ ಅಂದರೆ ವೆಲ್ತ್ ಅಂತ ಅಂತೀವಿ, ಸಂಪತ್ತು ಅಂತೀವಿ. ಆದರೆ ಎಲ್ಲರನ್ನೂ ಆಳುವ, ಜಡಗಳನ್ನು ಚೇತನಗಳನ್ನು ಆಳುವ ಶಕ್ತಿ ಅಥವಾ ಅವುಗಳನ್ನು ಅನುಗ್ರಹಿಸುವ ಶಕ್ತಿ ಅಂತ ಅರ್ಥ. ಸರ್ವ ಸಮರ್ಥ ಅಂತಲೂ ಕೂಡ ಅದಕ್ಕೆ ಅರ್ಥ ಹೇಳ್ಬೋದು. ವೀರ್ಯ ಅಂದರೆ ಸರ್ವ ನಿಗ್ರಹ ಸಾಮರ್ಥ್ಯ, ಪ್ರತಿಯೊಬ್ಬರನ್ನು ಕೂಡ ನಿಗ್ರಹಿಸುವ, ಸೋಲಿಸುವ ಸಾಮರ್ಥ್ಯ, ಅಥವಾ ತನ್ನಲ್ಲಿರುವ ದೋಷಗಳನ್ನು ದೂರ ಮಾಡಿಕೊಳ್ಳುವ ಸಾಮರ್ಥ್ಯ. ಇದ್ದ ದೋಷಗಳನ್ನು ದೂರ ಮಾಡಿಕೊಳ್ಳೋದು ಅಂತಲ್ಲ, ದೋಷಗಳೇ ಇಲ್ಲದೇ ಇರುವಂತೆ ತನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವುದು ವೀರ್ಯ ಅಂತಂದರೆ. ಅಥವಾ ನಿಗ್ರಹ ಶಕ್ತಿ, ಅದನ್ನ ಈ ಕಾಲ ನಾವು ನೋಡೇ ಇದ್ದೀವಿ, ಇನ್ನೊಬ್ಬರನ್ನು ನಿಗ್ರಹಿಸುವ ಶಕ್ತಿ. ಆನಂದ ಅಂತಂದರೆ ಸಂತೋಷ ಅಂತ ಹೀಗರ್ಥ. ಇಲ್ಲೆಲ್ಲ ಕೆಲವು ಕಡೆ ಜ್ಞಾನ, ವೈರಾಗ್ಯ ಹೀಗೆಲ್ಲ ಕೆಲವು ಕಡೆ ಬಂದಿರ್ತದೆ. ಅದು ಕೆಲವು ಕಡೆ ಆನಂದ ಅನ್ನೋ ಶಬ್ದವೇ ಕೇಳಿ ಬರ್ತಿರೋದಿಲ್ಲ. ಆನಂದ ಅಂದರೆ ಯಶಸ್ಸು ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಆ ಭಗವಂತನ ಯಶಸ್ಸು ಎಲ್ಲ ಕಡೆ ಏನು ಹರಡಿದೆ ಅದು ಆತನ ಆನಂದ ಸ್ವರೂಪವೇ ಅಂತ ಹೀಗೆ ಕೆಲವರು ಕೂಡ ಅದನ್ನು ವ್ಯಾಖ್ಯಾನ ಮಾಡೋದಿದೆ. ಅದಕ್ಕಾಗಿ ಆನಂದ ಅಂತ ಹೇಳಿದೆ ಅಷ್ಟೆ. ಈ ನಕಾರ ಎಲ್ಲೇ ಶಾಸ್ತ್ರದಲ್ಲಿ ಬಂದರೆ ಅದು ಭಗವಂತನ ಬಲವನ್ನು ಹೇಳ್ತದೆ. ಆ ಭಗವಂತನ ಬಲ ಯಾವುದು ಅಂದರೆ ಅದು ಆನಂದವೇ ಬಲ ಅಂತೆ. ಯಾಕೆಂದರೆ ಅವನು ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಭಗವಂತ ಆನಂದ ಸ್ವರೂಪನಾಗಿರುವುದರಿಂದಲೇ ಅವನು ಈ ಎಲ್ಲ ಚಟುವಟಿಕೆಗಳನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಅವನು ಆನಂದ ಸ್ವರೂಪನಾಗಿಲ್ಲದೆ ಹೋದರೆ ಈ ಚಟುವಟಿಕೆಗಳನ್ನು ನಮ್ಮಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷಿತು ಕುರುತೆ ಕೇವಲಾನಂದ ಯಥೋನ್ಮತ್ತಸ್ಯ ನರ್ತನಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧೃತವಾದ ಒಂದು ಪ್ರಮಾಣ. ಅವನ ಆನಂದದ ಅಭಿವ್ಯಕ್ತಿ, ಅವನ ಕ್ರಿಯೆಗಳೆಲ್ಲವೂ ಕೂಡ. ಒಬ್ಬ ಹುಚ್ಚ ಯಾವುದೇ ಥರದ ಸನ್ಮಾನವನ್ನು ಇನ್ನೊಬ್ಬರಿಂದ ಅಪೇಕ್ಷಿಸದೆ ಹೇಗೆ ಕುಣಿದಾಡ್ತಿರ್ತಾನೆ, ಹಾಡ್ತಾ ಇರ್ತಾನೆ, ಹಾಗೆ ಭಗವಂತನು ಕೂಡ ಆನಂದೋದ್ರೇಕದಿಂದ ಈ ಕೆಲಸಗಳನ್ನು ಮಾಡ್ತಾನೆ ಅಷ್ಟೆ. ಆದ್ದರಿಂದ ನಕಾರ ಅನ್ನುವುದು ಬಲವನ್ನು ಹೇಳ್ತದೆ. ಬಲ ಅಂದರೆ ಭಗವಂತನ ಆನಂದವೇ ಬಲ ಅಷ್ಟೆ. ಯಶಸ್ಸೇ ಅವನ ಬಲ, ಆನಂದವೇ ಅವನ ಬಲ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಈ ಥರದ ವ್ಯಾಖ್ಯಾನ ಮಾಡಿದಾಗ ಅದನ್ನು ಬಹಳ ಎಳೆದು ವ್ಯಾಖ್ಯಾನ ಮಾಡಿದಂಗೆ ಅಂತ ಕೆಲವರಿಗೆ ಅನಿಸ್ಬಹುದು. ಆದರೂ ಹಿರಿಯ ವಿದ್ವಾಂಸರು ಬನಂಜ ಗೋವಿಂದಾಚಾರ್ಯ ಮೊದಲಾದವರು ಮಾಡಿದ ವ್ಯಾಖ್ಯಾನಗಳನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೆ. ಬಲ ಪ್ರಾಣನೆ ಅಥವಾ ಪ್ರೇರಣೆ. ಬಲ ಅನ್ನೋ ಧಾತುವಿಗೆ ಪ್ರಾಣನ, ಇನ್ನೊಬ್ಬರನ್ನ ಚಟುವಟಿಕೆಗೆ ಒಳಪಡಿಸುವುದು ಅಥವಾ ಅವ್ರನ್ನ ಪ್ರೇರಿಸುವುದು ಅಂತ ಅರ್ಥ. ಆ ಕಾರಣದಿಂದ ಆನಂದ ಅನ್ನುವುದೇ ಭಗವಂತನ ಬಲ. ಅವನ ಆನಂದ ಸ್ವರೂಪನಾಗಿರುವುದರಿಂದಲೇ ಈ ಜಗತ್ತೆಲ್ಲವೂ ಹೀಗೆ ನಾನಾ ಥರದ ಚೇಷ್ಟೆಗಳನ್ನು ನಡೆಸ್ತಾ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಾಂಸಿ ಅಂತ ಮತ್ತೊಂದು ಕಡೆ ತೇಜಸ್ಸು ಅಂತ ಶಬ್ದ ಇದೆ. ತೇಜಸ್ಸು ಅಂದರೆ ಕಾಂತಿ, ಶ್ರೀ ಅಂತ ಹೀಗದರ ಅರ್ಥ. ತೇಜಸ್ಸು ಅಂದರೆ ಅವನ ಸೌಂದರ್ಯ, ಅದು ಸರಿ, ಜ್ಞಾನದ ತೇಜಸ್ಸು ಹೌದು. ಮತ್ತು ತೇಜಸ್ಸು ಅಂತಂದರೆ ಲಕ್ಷ್ಮೀದೇವಿ, ತೇಜೋಭಿಮಾನಿನಿ ಶ್ರೀಶ್ಚ ಅಂತ ಲಕ್ಷ್ಮೀದೇವಿಯನ್ನು ತೇಜೋಭಿಮಾನಿನಿ ಅಂತ ವರ್ಣನೆ ಮಾಡಿದ್ದಾರೆ. ಅದರಿಂದ ಅತ್ಯಧಿಕವಾದ ಸೊಬಗು ಇರುವುದು ಭಗವಂತನಲ್ಲೇ. ತೇಜಸ್ ಶಬ್ದದಿಂದ ಅತಿ ಮುಖ್ಯವಾಗಿ ವಾಚ್ಯಳಾದವಳು ಲಕ್ಷ್ಮೀದೇವಿ, ಅವಳು ಇರುವುದು ಭಗವಂತನಿಗಾಗಿ ಮಾತ್ರ. ಆದ್ದರಿಂದ ತೇಜಸ್ ಅಂದರೆ ಹಾಗೆ ಲಕ್ಷ್ಮಿಯ ಸ್ವರೂಪ ಸೌಂದರ್ಯ ಅಂತ ಹೀಗೆ ಅರ್ಥ ಮಾಡ್ಬೋದು. ಅದು ಉಳ್ಳವನು ಈ ಭಗವಂತ. ತೇಜಸ್ಸು ಆ ದೃಷ್ಟಿಯಿಂದ ತೇಜಸ್ಸು ಅವನಿಗೆ ಮಾತ್ರ ಇದೆ. ಲಕ್ಷ್ಮೀ ರೂಪವಾದ ತೇಜಸ್ಸು ಇನ್ಯಾರಿಗೂ ಇಲ್ಲ, ಅದು ಯಾರ ಅಧೀನವೂ ಅಲ್ಲ. ಯಶಃ ಅಂತ ಬಂತಲ್ಲ, ಯಶಃ ಅಂತಂದರೆ ಯ ಅಂದರೆ ಅನುಭವ ಅಂತ ಅರ್ಥ. ಯಾ ಪ್ರಾಪಣೆ ಅಂತ ಧಾತು. ಗತ್ಯರ್ಥಕವಾದ ಧಾತುಗಳೆಲ್ಲ ಜ್ಞಾನಾರ್ಥಕ ಆಗಿರ್ತವೆ. ಆದ್ದರಿಂದ ಯ ಅಂದರೆ ಅನುಭವ, ಶ ಅಂದರೆ ಆನಂದ ಅಂತ ಅರ್ಥ. ಶ ಅಥವಾ ಶಮ್ ಅಂದರೆ ಆನಂದ ಅಂತ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅದರಿಂದ ಯಶಃ ಅಂದರೆ ಆನಂದ ಅನುಭವ ಅಂತ ಅರ್ಥ. ಆದ್ದರಿಂದ ಭಗವಂತ ಯಶಃ ಅಂದರೆ ಆನಂದ ಸ್ವರೂಪ ಅಂತ ಹೀಗೆ ಅರ್ಥ ಆಗ್ತದೆ.
ನಾವು ಈ ನೋಡಿರುವ ಯಾವ ಶ್ಲೋಕದಲ್ಲೂ ಕೂಡ ಆನಂದ ಅಂತ ಎಲ್ಲಿಯಾದರೂ ಸ್ಪಷ್ಟವಾಗಿ ಕಾಣದೇ ಹೋದರೂ ಕೂಡ ಯಶಸ್ಸು ಅಂತ ಶಬ್ದ ಬಂದರೆ ಅದರಿಂದ ಆನಂದವನ್ನೇ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಗೋವಿಂದಾಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಯೋ ವೈ ಭೂಮಾ ತತ್ಸುಖಂ, ಯಾವ ಭಗವಂತ ಸರ್ವಪರಿಪೂರ್ಣನಾಗಿದ್ದಾನೋ ಅವನೇ ಸುಖ ಸ್ವರೂಪ, ಅತ್ಯಧಿಕ ಮಹಿಮಾ ಇದ್ದವನೇ ಅತ್ಯಧಿಕ ಸುಖ ಸ್ವರೂಪನೂ ಹೌದು ಅಂತಾರೆ. ಶಕ್ತಿ ಅಂದರೆ ಕೆಲವು ಕಡೆ ಶಕ್ತಿ ಅಂತ ಶಬ್ದ ಇದೆ. ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಅನ್ನೋಲ್ಲಿ ಶಕ್ತಿ ಅಂತ ಶಬ್ದ ಇದೆ. ಶಕ್ತಿ ಅಂತಂದರೆ ವೈರಾಗ್ಯವೇ ಅವನ ಶಕ್ತಿ. ಅವನ ಅಸಂಗಃ ಪುರುಷ. ನಮಗೆ ಈ ಜಗತ್ತಿನಲ್ಲಿ ಎಲ್ಲೇ ಕರ್ತೃತ್ವ ಕಂಡು ಬಂದರೂ ಕೂಡ ಆ ಕರ್ತೃತ್ವದ ಜೊತೆಗೆ ಕೆಲವು ಬಾರಿ ಪ್ರಿಯ ವಸ್ತುಗಳ ಸಮಾಗಮ ಆಗ್ತದೆ, ಕೆಲವು ಬಾರಿ ಅಪ್ರಿಯ ವಸ್ತುಗಳ ಅಥವಾ ವ್ಯಕ್ತಿಗಳ ಸಮಾಗಮ ಆಗ್ತದೆ. ಆದರೆ ಇವನೇನು ಕರ್ತೃವಾಗಿದ್ದಾನೆ, ಅವನ ಆ ಕರ್ತೃತ್ವದಲ್ಲಿ ಯಾವುದೇ ರೀತಿಯಾದ ಅಪ್ರಿಯ ವಸ್ತುಗಳ ಸಮಾಗಮ ಅವನಿಗೆ ಆಗೋದೇ ಇಲ್ಲ. ಮತ್ತು ನನಗಿದು ಪ್ರಿಯವಾದದ್ದು ನನಗಿದು ಅಪ್ರಿಯವಾದದ್ದು ಅನ್ನುವಂಥ ಯಾವುದೇ ವಿಭಾಗವನ್ನು ಗಮನಿಸದೆ ಅವನು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಭಗವಂತನ ಶಕ್ತಿ ಅಂದರೆ ಆತನ ವೈರಾಗ್ಯವೇ ಅಸಂಗತ್ವವೇ ಅದನ್ನು ಶಕ್ತಿ ಅಂತ ಹೀಗೆ ವ್ಯಾಖ್ಯಾನಿಸ್ತಾರೆ. ಹೀಗೆ ಜ್ಞಾನ, ಶಕ್ತಿ, ಬಲ, ವೀರ್ಯ, ತೇಜಾಂಶ ಅಂತ ಬಂತು. ಬಲ ಅಂತನ್ನೋದು ಒಂದು ಬಲ ಪ್ರಾಣನೆ ಅಂದರೆ ಚಟುವಟಿಕೆಗೊಳಪಡಿಸುವುದು ಅಂತ ಬಂತು. ಭಾಗವತ ತಾತ್ಪರ್ಯದಲ್ಲೇ ಬಂದಿರುವಂತೆ ಬಲ ಅನ್ನೋ ಶಬ್ದವನ್ನು ಮತ್ತೊಂದು ರೀತಿಯಿಂದ ಕೂಡ ನಾವು ವ್ಯಾಖ್ಯಾನಿಸಬಹುದು. ಸ್ವೇಚ್ಛೆಯಾ ಕೃತೆ ಬಲಂ ಅಂತ. ಸರ್ವಚೇಷ್ಟಯಿತೃತ್ವಾತ್ವ ಪ್ರಾಣೋಭಿಭವ ಶಕ್ತಿತಃ ಓಜಸ್ವರಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛೆಯಾ ಕೃತೆ. ಪ್ರಾಣ ಅಂದರೆ ಎಲ್ಲರನ್ನೂ ಚಟುವಟಿಕೆ ಒಳಪಡಿಸುವವನು ಅಂತ ಅರ್ಥ. ಅಭಿಭವ ಶಕ್ತಿತಃ ಓಜಃ, ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ ಇರೋದ್ರಿಂದ ಆತ ಓಜಸ್. ಅನಭಿಭಾವ್ಯತ್ವಾತ್ ಸಹ, ಇಲ್ಲಿ ಓಜಸ್ಸು ಮತ್ತು ಸಹ ಇಲ್ಲಿ ಬರಲಿಲ್ಲ, ಆದರೂ ಹೇಳಿದೆ. ಪ್ರಾಣ ಅಂತಲೂ ಶಬ್ದ ಬರಲಿಲ್ಲ, ಆದರೂ ಭಾಗವತ್ ತಾತ್ಪರ್ಯವನ್ನು ಹೇಳಬೇಕು ಅಂತ ಹೇಳಿದೆ ಅಷ್ಟೆ. ಸಹಸ್ ಅನ್ನುವ ಗುಣಕ್ಕೆ ಇನ್ನೊಬ್ಬರಿಗೆ ಮಣಿಯದೇ ಇರುವ ಗುಣ ಅಂತ ಅರ್ಥ. ಸಹಶ್ಚ ಸ್ವೇಚ್ಛೆಯಾಕೃತೆ, ಮುಂದೆ ಸ್ವೇಚ್ಛೆಯಾಕೃತೆ ಬಲಂ ಅಂತ. ತನ್ನ ಇಚ್ಛೆಗನುಸಾರವಾಗಿ ಮಾತ್ರ ಕೆಲಸ ಮಾಡ್ತಾನೆ. ಇನ್ನೊಬ್ಬರು ಯಾರನ್ನು ಕೂಡ ಆತ ಕೇಳಿ ಅವರ ಇಚ್ಛೆಗನುಸಾರವಾಗಿ ಆತ ಕೆಲಸ ಮಾಡಬೇಕಾಗಿಲ್ಲ. ಆದ್ದರಿಂದ ಆತನನ್ನು ಬಲಸ್ವರೂಪ, ಅಯಮಾತ್ಮ ಬಲಸ್ವರೂಪ ಅಂತ ಹೀಗೆ ಅವನನ್ನು ವರ್ಣಿಸ್ತಾರೆ. ಇದು ಸ್ವೇಚ್ಛೆಯಾಕೃತೆ ಬಲಂ ವಿಧಾರಕತ್ವಾಚ ಧೃತಿ. ಧಾರಕ ಅಂತ ಕೆಲವು ಕಡೆ ಹೇಳ್ತಾರೆ. ಇಲ್ಲಿ ಭಗವತ್ ಶಬ್ದ ಅನುಸಂಧಾನದಲ್ಲಿ ಧಾರಕ ಅಂತ ಏನು ಬರಲಿಲ್ಲ, ಆದರೂ ಭಗವಂತನಲ್ಲಿ ವಿಧೃತಿ ಧರ್ಮ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವನು ಧಾರಕನಾದ್ದರಿಂದ ಅಂತ. ಹೀಗೆ ಆ ಎಲ್ಲ ಶಬ್ದಗಳ ಅರ್ಥಗಳನ್ನು ಗಮನಿಸಬೇಕು. ಶ್ರೀ ಅಂತಿದೆ ಕೆಲವು ಕಡೆ. ಶ್ರೀ ಅಂದರೆ ತೇಜಸ್ಸು ಹೌದು. ಸ್ವರೂಪಶ್ರೀ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಭಗವಂತನಿಗೆ ಎರಡು ಬಗೆಯ ಶ್ರೀ ಇದೆ ಅಂತ ಹೇಳಿದೆ, ಎರಡು ಬಗೆಯ ತೇಜಸ್ಸಿದೆ ಅಂತ ಹೇಳಿದೆ. ತೇಜೋಭಿಮಾನ್ಯ ಶ್ರೀಶ್ಚ ಅಂತ ಉಪನಿಷತ್ ಪ್ರಸ್ಥಾನದ ಆಧಾರವೂ ಕೂಡ ಇದೆ. ಉಪನಿಷತ್ ಪ್ರಸ್ಥಾನ ಭಾಷ್ಯದ ಆಧಾರ ಇದೆ. ಅದಲ್ಲದೆ ಇನ್ನೊಂದು ಆಧಾರ ನೆನಪಾಗಿದ್ದು, ಭಗವಂತನಿಗೆ ಎರಡು ಥರದ ಶ್ರೀಗಳು. ಸ್ವರೂಪಶ್ರೀ, ಆತನ ಸ್ವಾಭಾವಿಕವಾದ ಸ್ವರೂಪ, ಭಗವಂತ ಸ್ವರೂಪಭೂತವಾದ ಸೌಂದರ್ಯ, ಅದನ್ನೂ ಶ್ರೀನೇ. ಮತ್ತು ಭಾರ್ಯ ಲಕ್ಷ್ಮೀದೇವಿ, ಅವಳು ಕೂಡ ಶ್ರೀನೇ ಅಂತ ಹೀಗೆ ಅದರ ಅರ್ಥ. ಈ ಥರ ಆ ಎಲ್ಲ ಶಬ್ದಗಳನ್ನು ಕೂಡ ಒಂದು ಶಬ್ದ ಒಂದು ಶ್ಲೋಕದಲ್ಲಿ ಬಂದಿರ್ತದೆ, ಇನ್ನೊಂದು ಕಡೆ ಇರೋದಿಲ್ಲ. ಆದರೆ ಅದೇ ಅರ್ಥವನ್ನು ಕೊಡುವಂಥ ಮತ್ತೊಂದು ಶಬ್ದ ಅಲ್ಲಿರ್ತದೆ. ಹಾಗೆ ಅವುಗಳನ್ನೆಲ್ಲ ಹೊಂದಿಸ್ಕೋಬೇಕು ಅಂತ ಅದರ ತಾತ್ಪರ್ಯ. ಷಡ್ಗುಣಗಳು ಅಂತಲೇ ಹೇಳ್ತಿರ್ತಾರೆ. ಷಡ್ಗುಣ ಉಳ್ಳನಾದ್ದರಿಂದ ಭಗವಂತ ಅಂತ ಕರೆಸ್ಕೊಂಡಿದ್ದಾನೆ ಅಂತ. ಷಡ್ಗುಣ ಅನ್ನೋದು 6 ಗುಣಗಳಿಗೆ ಸಂಕೇತ. ವೈಶ್ವದೇವ ಷಾಡ್ಗುಣ್ಯಾರ್ಥಂ ಅಂತೆಲ್ಲ ನಾವು ಅಂತಿರ್ತೇವೆ. ವೈಶ್ವದೇವದ ಷಾಡ್ಗುಣ್ಯಕ್ಕಾಗಿ ವ್ಯಾಹೃತಿ ಹೋಮವನ್ನು ಮಾಡ್ತೀವಿ ಅಂತ. ಷಾಡ್ಗುಣ್ಯ ಅಥವಾ ಷಡ್ಗುಣತೆ ಅಂದರೆ ಪರಿಪೂರ್ಣತೆ ಅಂತ ಅರ್ಥ. ಯಾವುದೇ ಒಂದು ಕಾರ್ಯದ ಸಮಗ್ರತೆ ಅಂದರೆ ಅದರ ಷಾಡ್ಗುಣ್ಯ ಅಂತ ಅರ್ಥ. ಹಾಗಾಗಿ ಭಗವಂತ 6 ಗುಣವುಳ್ಳವನು ಅಂದರೆ ಸಮಗ್ರ ಗುಣವುಳ್ಳವನು ಅಂತಲೇ ಅದರ ತಾತ್ಪರ್ಯ. ಇದು ಭಗವಾನ್ ಅನ್ನುವ ಶಬ್ದದ ಬಗ್ಗೆ ನಾವು ಮಾಡಿದ ಒಂದು ಅವಲೋಕನ. ಅಲ್ಲೇ ಬ್ರಹ್ಮ ಅಂತಲೂ ಶಬ್ದ ಇದೆ. ಬ್ರಹ್ಮ ಶಬ್ದವನ್ನು ಬೇಕಾಷ್ಟು ಕಡೆ ನಾವು ನೋಡೇ ಇರ್ತೀವಿ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ, ಬೃಂಹತಿ ಬ್ರಹ್ಮಯತಿ ಚ.
ಇವನು ತಾನು ಬ್ರಹ್ಮತಿ ವೃದ್ಧವು ದೊಡ್ಡವನಾಗಿದ್ದಾನೆ, ಮತ್ತು ಬ್ರಹ್ಮಯತಿಚ ಇನ್ನೊಬ್ಬರನ್ನು ಕೂಡ ದೊಡ್ಡವರನ್ನಾಗಿ ಮಾಡ್ತಾನೆ. ಯಾರು ತನ್ನನ್ನು ನಂಬಿದ್ದಾರೆ ಅವರೆಲ್ಲರನ್ನೂ ಕೂಡ ದೊಡ್ಡವರನ್ನಾಗಿ ಮಾಡ್ತಾನೆ, ಗುಣಪೂರ್ಣರನ್ನಾಗಿ ಮಾಡ್ತಾನೆ. ಆದ್ದರಿಂದ ಆತ ಬ್ರಹ್ಮ ಅಂತ. ಆ ಬ್ರಹ್ಮ ಶಬ್ದದಲ್ಲೇ ನಮ್ಮನ್ನು ಕೂಡ ಆತ ಮೇಲೆತ್ತಾನೆ ಅನ್ನುವ ಒಂದು ಸೂಚನಾ ಇದೆ. ಬ್ರಹ್ಮಶಬ್ದಕ್ಕೆ ಬೇರೆ ಬೇರೆ ಕಡೆ ನಿಷ್ಪತ್ತಿ ಇದೆ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಶಸ್ಮಿನ್ ಗುಣಾಹ, ಇವನಲ್ಲಿ ಬಹಳ ಗುಣಗಳಿವೆ, ಹೀಗೂ ಒಂದು ಕಡೆ ಇದೆ. ಇನ್ನೊಂದು ಉಲ್ಲೇಖ ನಾನು ಆವಾಗಲೇ ಹೇಳಿದಂತೆ ಬ್ರಹ್ಮತಿ ಬ್ರಹ್ಮಯತಿಚ, ತಾನು ದೊಡ್ಡವನು ಇನ್ನೊಬ್ಬರನ್ನು ದೊಡ್ಡವರನ್ನಾಗಿ ಮಾಡುವವನು. ಹರಿವಂಶ ಹೇಳುವಂತೆ ಬೃಹತ್ವಾದ್ ಬ್ರಹ್ಮಣತ್ವಾಚ್ಚ, ತಾನು ದೊಡ್ಡವನು ಮತ್ತು ಬ್ರಹ್ಮಣ ಇನ್ನೊಬ್ಬರನ್ನು ದೊಡ್ಡವನ್ನಾಗಿ ಮಾಡುವವನು ಅಂತ ಅಲ್ಲಿಯೂ ಕೂಡ ಹರಿವಂಶದಲ್ಲಿ ಒಂದು ಉಲ್ಲೇಖ ಹೀಗೆ ಕಾಣಿಸ್ತದೆ. ಮುಂದೆ ಆತ್ಮ ಅಂತ ಅಲ್ಲಿ ಶಬ್ದ ಇದೆ. ಆತತತ್ವಾಚ್ಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ. ಆತ್ಮ ಅಂತನ್ನುವುದಲ್ಲಿ ಮ ಅನ್ನುವುದು ಈಗಿನ ವ್ಯಾಕರಣದಲ್ಲಿ ಒಂದು ಪ್ರತ್ಯಯ. ಅಥ ಸಾತತ್ಯ ಗಮನೆ ಅನ್ನೋ ಧಾತುವಿಗೆ ಸತತವಾಗಿ ಹೋಗ್ತಾನೆ ಅನ್ನುವ ಧಾತು ಅದು. ಅದಕ್ಕೆ ಮ ಅಂತ ಒಂದು ಪ್ರತ್ಯಯ. ಪ್ರತ್ಯಯ ಯಾಕೆ ಬಂತು ಅಂದರೆ ಆತ್ಮ ಅಂತ ಶಬ್ದ ನಿಷ್ಪನ್ನ ಆಗಬೇಕಾಗಿದೆ, ಬಂತು ಅಷ್ಟೆ. ಆದರೆ ಆಚಾರ್ಯರು ಉದ್ಧರಿಸುವ ವ್ಯಾಕರಣದಲ್ಲಿ ಅದು ಅತ ಅಂತ ಒಂದು ಧಾತು, ಮ ಅಂತ ಒಂದು ಧಾತು. ಆ ತತ ಎಲ್ಲ ಕಡೆನೂ ವ್ಯಾಪ್ತ, ಮತ್ತು ಮ ಅಂದರೆ ಸರ್ವಜ್ಞ. ಹೀಗೆ ಆತತಃ ಮಾತಾಚ ಅತತಿ ಅಥವಾ ಆತತಿ. ಅತತಿ ಅಂತನ್ನುವುದು ಅತಸಾತತ್ಯ ಗಮನ ಧಾತುವಿನ ಲಟ್ಲಕಾರ, ಅದಕ್ಕೆ ಆಂಗ್ ಉಪಸರ್ಗ ಸೇರಿಸಿದರೆ ಆತತಿ ಅಂತ ಆಗ್ತದೆ. ಆತತಿ ಮಾತಿಚ ಮಾಂಗ್ಮಾನ ಧಾತುವಿನ ಲಟ್ಲಕಾರ. ಅತಃ ಆತ್ಮ ಅಂತ ಅವನನ್ನು ನಾವು ತಿಳ್ಕೊಳ್ಬಹುದು. ಹೀಗೆ ಆ ಭಗವಂತ ಆತ್ಮ ಆದ್ದರಿಂದ ಅವನೇ ಎಲ್ಲವನ್ನೂ ತಿಳಿದವನಾದ್ದರಿಂದ ವ್ಯಾಪ್ತನಾದ್ದರಿಂದ ಆತ್ಮ. ಉಳಿದವರೆಲ್ಲರೂ ಆತ್ಮಾಭಾಸರು, ಅದಕ್ಕಾಗಿ ಅವನನ್ನೇ ಪರಮಾತ್ಮ ಅಂತ ಹೀಗೆ ವರ್ಣಿಸ್ತಾರೆ. ಸ ವಿಷ್ಣುರ ಆಪ್ತಕಾಮತ್ವಾದ ಆತ್ಮೀಯತೆ ಓಚ್ಯತೆ ಬುಧೈಹಿ ಅಂತ ಮತ್ತೊಂದು ಕಡೆ. ಆಪ್ತಕಾಮನಾದ್ದರಿಂದ ಎಲ್ಲವನ್ನೂ ಪಡ್ಕೊಂಡವನಾದ್ದರಿಂದ ಅವನಿಗೆ ಆತ್ಮ ಅಂತ ಹೀಗೆ ಹೇಳ್ತಾರೆ ಉಲ್ಲೇಖ ಬಂದಿದೆ. ಅದನ್ನೇ ಇವೆಲ್ಲ ಅರ್ಥಗಳನ್ನ, ಇದು ಒಂದೊಂದೇ ಅರ್ಥವನ್ನು ಹೇಳುವಂಥ ಒಂದೊಂದು ಶಬ್ದಗಳು. ಈ ಎಲ್ಲ ಅರ್ಥಗಳನ್ನು ಸೇರಿಸಿ ಮಹಾಭಾರತದಲ್ಲಿ ಹೇಳಿದ್ದಾರೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತ್ಯ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಶಬ್ದತೆ ಅಂತ. ಹೆಚ್ಚ ಹತ್ತಿ ಎಲ್ಲವನ್ನೂ ತಿಂತಾನೆ ಪ್ರಳಯ ಕಾಲದಲ್ಲಿ, ಅಥವಾ ಈ ಸೃಷ್ಟಿಕಾಲದಲ್ಲಿ ಎಲ್ಲವನ್ನೂ ಭೋಗಿಸ್ತಾನೆ. ಹೆಚ್ಚ ಆಪ್ನೋತಿ ಯದಾದತ್ತೆ, ಆಪ್ನೋತಿ ಅಂದರೆ ಎಲ್ಲರನ್ನು ಹೊಂದುತ್ತಾನೆ, ಎಲ್ಲ ಭಕ್ತರನ್ನು ಕೂಡ ಭಕ್ತರ ಹೃದಯದಲ್ಲಿ ಇವನಿದ್ದಾನೆ. ಆದ್ದರಿಂದ ಆಪ್ನೋತಿ, ಭಕ್ತರನ್ನು ಹೊಂದಿದ್ದಾನೆ, ಜಡಗಳನ್ನು ಹೊಂದಿದ್ದಾನೆ, ಚೇತನಗಳನ್ನು ಹೊಂದಿದ್ದಾನೆ, ಭಕ್ತರನ್ನು ವಿಶೇಷವಾಗಿ ಹೊಂದಿದ್ದಾನೆ. ಇದು ಆದತ್ತೆ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ, ಭಕ್ತರು ಕೊಟ್ಟದ್ದೆಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಹೆಚ್ಚ ಅತ್ತಿ ವಿಷಯಾನಿಹ, ವಿಷಯ ಪದಾರ್ಥಗಳನ್ನು ರೂಪ ರಸ ಗಂಧ ಮೊದಲಾದವುಗಳನ್ನು ಸ್ವೀಕಾರ ಮಾಡ್ತಾನೆ, ಭಕ್ತರನ್ನು ತನ್ನ ಕಡೆ ಸ್ವೀಕಾರ ಮಾಡ್ತಾನೆ. ಹೆಚ್ಚ ಆಪ್ನೋತೆ, ಭಕ್ತರ ಕಡೆಗೆ ತಾನು ಹೋಗ್ತಾನೆ. ಹೆಚ್ಚ ಆದತ್ತೆ, ಭಕ್ತರನ್ನು ತನ್ನ ಕಡೆಗೆ ಒಳಗೆ ಎಳ್ಕೋತಾನೆ. ಮತ್ತು ಹೆಚ್ಚ ಅತ್ತಿ ವಿಷಯಾನಿಹ, ರೂಪ ರಸ ಗಂಧ ಸ್ಪರ್ಶ ಇತ್ಯಾದಿ ಎಲ್ಲವನ್ನೂ ಕೂಡ ತಾನು ಭೋಗ ಮಾಡ್ತಾನೆ. ಹೆಚ್ಚ ಅಸ್ಯ ಸಂತತೋ ಭಾವ, ಇನ್ನೂ ಒಂದು ಕಾರಣ ಸಂತತ ಭಾವ, ಎಲ್ಲ ಕಾಲದಲ್ಲಿ ಎಲ್ಲ ದೇಶಕಾಲದಲ್ಲಿ ಆತನಿಗೆ ಅಸ್ತಿತ್ವ ಇದೆ. ತಸ್ಮಾತ್ ಆತ್ಮೀತಿ ಭಣ್ಯತೆ, ಇದು ಆತ್ಮಶಬ್ದದ ನಿರ್ವಚನ. ಆ ಭಗವಂತನೇ ಹಾಗೆ ಆತ್ಮನಾದ್ಯಂತ ಪರಮಾತ್ಮ ಅಂತ ಕೂಡ ನಾವು ತಿಳ್ಕೊಳ್ಬೋದು. ಯಾಕೆ ಅಷ್ಟು ಶಬ್ದಗಳನ್ನೆಲ್ಲ ಮತ್ತೆ ನಿರ್ವಚನ ಪೂರ್ವಕವಾಗಿ ನಾವು ತಿಳ್ಕೊಳ್ಬೇಕು ಅಂದರೆ, ಸರ್ವನಾಮಃ ವಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯತ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವಯೇವ ಹಿ ಅಂತ. ಭಗವಂತ ಸರ್ವಶಬ್ದವಾಚ್ಯ ಅಂತ ತಿಳ್ಕೊಳ್ಳುವುದೇನಿದೆ ಅದೇ ಒಂದು ದೊಡ್ಡ ಜ್ಞಾನ ಅಂತ, ಅತಿ ದೊಡ್ಡ ಜ್ಞಾನ ಅಂತ. ನಾವು ತಿಳ್ಕೊಳ್ಬೇಕಾದ ಅತಿ ದೊಡ್ಡ ಜ್ಞಾನ ಅಂದರೆ ಅದೇ. ಯಾಕೆಂದರೆ ಸರ್ವಗುಣತ್ವ ಅನ್ನೋದು ಭಗವಂತನಲ್ಲಿ ಬರಬೇಕಾದ್ರೆ ಸರ್ವಶಬ್ದ ವಾಚ್ಯತ್ವ ಇದ್ದಾಗಲೇ ಬರಲಿಕ್ಕೆ ಸಾಧ್ಯ. ಆಯಾ ಶಬ್ದ ಏನೋ ಒಂದು ಗುಣವನ್ನು ಹೇಳ್ತಿರ್ತದೆ, ಆ ಗುಣ ಭಗವಂತನಲ್ಲಿದ್ದರೆ ಆ ಸರ್ವಶಬ್ದ ವಾಚ್ಯತ್ವ, ಆ ಶಬ್ದ ವಾಚ್ಯತ್ವ ಇದ್ದರೆ ಆ ಗುಣ. ಹೀಗೆ ಭಗವಂತನಲ್ಲಿ ಸಕಲ ಗುಣಗಳನ್ನು ಅನುಸಂಧಾನ ಮಾಡಿದಾಗ್ತದೆ. ಅದಕ್ಕಾಗಿ ಅವನ ನಾಮಗಳನ್ನು ಗೌಣ ನಾಮಗಳು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಸ ಪುರುಷ ಸೋದ್ವಯ ಅನ್ನುವಂಥ ಈ ಬಾಲ್ಯವೇ ಶ್ರುತಿ ಮಹಾಸಂಹಿತ ಇತ್ಯಾದಿ ಮಾತುಗಳನ್ನು ಕಳೆದ ದಿವಸನೇ ನೋಡಿದ್ದೀವಿ. ಭಗವಂತನನ್ನು ಬಿಟ್ಟು ಇನ್ಯಾರೂ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲರೂ ಇದ್ದಾರೆ, ಅವನಿಗೆ ಸಮಾನರಾಗಿ ಅವ್ರು ಯಾರೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ.
ಆದ್ದರಿಂದ ಆತನನ್ನು ಅದ್ವಿತೀಯ ಅಥವಾ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಉಪನಿಷತ್ತು ಹೇಳೋದು, ಹಾಗೆಯೇ ಅದ್ವಯ ಅಂತ ಹೇಳೋದು ಕೂಡ ಇದೇ ಅರ್ಥ. ತತ್ವ ಅಂತಿದೆಯಲ್ಲ, ವದಂತಿ ತತ್ ತತ್ವವಿಧ ಅಂತ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ತತ್ವಂ ತತ್ವವಿಧೇಯಕಾತ್ಮ ಅಂತ ಬಂದಿದೆ. ಅವನು ಸ್ವಯಂ ತತ್ವವೂ ಹೌದು ಮತ್ತು ಅವನು ತತ್ವವಿತ್ ಕೂಡ ಹೌದು. ತತ್ವ ಅಂದ್ರೆ ಏನು? ನಾವು ಘಟತ್ವ ಪಟತ್ವ ಇತ್ಯಾದಿಗಳನ್ನು ನಿರ್ವಚಿಸುವುದನ್ನು ಕಲಿತಿದ್ದೀವಿ. ಘಟಸ್ಯ ಭಾವ ಘಟತ್ವಂ, ಘಟದ ಧರ್ಮ ಅದು ಘಟತ್ವ. ತ್ವ ಅನ್ನುವುದು ಪ್ರತ್ಯಯ. ಆ ಧರ್ಮ ಅನ್ನೋ ಅರ್ಥದಲ್ಲಿ ತ್ವ ಪ್ರತ್ಯಯ ಬರಬಹುದು, ತಾ ಪ್ರತ್ಯಯ ಬರಬಹುದು, ಹಾಗೆ ಇನ್ನು ಕೆಲವು ಕಡೆ ಶಂಗ್ ಪ್ರತ್ಯಯ ಬರಬಹುದು. ಮನುಷ್ಯಸ್ಯ ಭಾವ ಮನುಷ್ಯತ್ವಂ, ಮನುಷ್ಯತಾ, ಮಾನುಷ್ಯಂ, ಮಾನುಷಂ, ಅಣು ಪ್ರತ್ಯಯ ಹೀಗೆಲ್ಲ ಬರ್ಬೋದು. ಆದರೆ ಇಲ್ಲಿ ತತ್ವ ಅನ್ನುವಲ್ಲಿ ಇದು ತಸ್ಯ ಭಾವ ತತ್ವಂ ಅಂತಾಗಿದ್ದಲ್ಲ. ತಸ್ಯ ಭಾವ ತತ್ವಂ ಅಂತನ್ನುವಲ್ಲಿ ತತ್ ಮೂಲ ಒಂದು ತತ್ ಶಬ್ದ, ತತ್ ಶಬ್ದಕ್ಕೆ ತ್ವ ಪ್ರತ್ಯಯ ಬಂದಿದ್ರೆ ಅಲ್ಲಿ ಆ ತತ್ವಂ ಅಂತನ್ನುವಲ್ಲಿ ಎರಡು ತಕಾರಗಳು ಮತ್ತು ಒಂದು ವಕಾರ ಸೇರಿ ಒಂದು ಒತ್ತಕ್ಷರ ಆಗ್ತಿತ್ತು. ಅನೇಕ ಕಡೆ ನಾವು ಹಾಗೆ ಹಾಕಿರೋದಿಲ್ಲ. ತತ್ವ ಅಂತ ಶಬ್ದ ಪ್ರಯೋಗ ಮಾಡುವಾಗೆಲ್ಲ ಮೊದಲಿರುವ ತಕಾರ ಸರಿ, ಅಲ್ಲೇನು ಒತ್ತಕ್ಷರ ಇಲ್ಲ. ಎರಡನೇ ತಕಾರ ಏನಿದೆ ಅದಕ್ಕೆ ಕೆಳಗೊಂದು ತಕಾರದ ಒತ್ತಕ್ಷರ ಹಾಕಿ ಆಮೇಲೆ ಅದಕ್ಕೆ ವಕಾರ ಹಾಕಿರೋದಿಲ್ಲ. ಹಾಕಿದ್ರೆ ತಪ್ಪೇನಲ್ಲ, ಆದರೆ ಹಾಕಬೇಕಾಗಿಲ್ಲ. ಯಾಕೆಂದರೆ ತತ್ವ ಅಂದರೆ ತಸ್ಯ ಭಾವ ತತ್ವ ಅಂತ ನಮ್ಮ ನಿರ್ವಚನ ಅಲ್ಲ. ಹಾಗಾದ್ರೆ ನಮ್ಮ ನಿರ್ವಚನ ಏನು ಅಂದರೆ ತತ್ವಶಬ್ದಾರ್ಥ ತತ್ರೈವ ಉಕ್ತ ಭಾಗವತ ತಾತ್ಪರ್ಯ. ಹಿಂದಿನ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿಯೂ ಒಂದೇ ರೀತಿಯಾಗಿರುವಂಥದ್ದು. ಕುತಶ್ಚಿತ್ ಅನ್ಯಥಾ ನೇಯಾತ್, ಅದು ಯಾವತ್ತೂ ತನ್ನ ಸ್ವರೂಪವನ್ನು ಬದಲಾವಣೆ ಮಾಡ್ಕೊಂಡಿದ್ದಿಲ್ಲ. ಈಗ ಹೀಗಿತ್ತು, ಮುಂದಿನ ಕಾಲದಲ್ಲಿ ಹಾಗಿಲ್ಲ. ಈಗ ಹೀಗೆ ಕಂಡಿತು, ಆದರೆ ವಾಸ್ತವಿಕವಾಗಿ ಹಾಗೆ ಇರಲಿಲ್ಲ ಅಂತ ಯಾವುದೂ ಅಲ್ಲ. ಅದರಿಂದ ಅದು ತತ್ವ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಆದ್ದರಿಂದಲೇ ಈ ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳಲ್ಲಿ ಅತಃ ಪ್ರಮಾಣೇನ ತತ್ವಶಬ್ದಸ್ಯ ಶಬ್ದಾರ್ಥಸ್ಯ ಏವಂ ಮುಕ್ತತ್ವಾತ್ ತಸ್ಯ ಭಾವ ತತ್ವಮಿತಿ ನಿರ್ವಚನ ಅನವಕಾಶ. ತಸ್ಯ ಭಾವ ತತ್ವಂ ಅಂತ ಮಾಡಬಾರ್ದು. ಘಟಸ್ಯ ಭಾವ ಘಟತ್ವಂ ಇದ್ದ ಹಾಗೆ ತಸ್ಯ ಭಾವ ತತ್ವಂ ಅಂತ ನಿರ್ವಚನ ಮಾಡಬಾರ್ದು. ಆ ಥರ ನಿಷ್ಪನ್ನ ಆದ ಶಬ್ದ ಅಲ್ಲ ಇದು. ಇದು ತತ್ವಂ ಅಂದ್ರೇ ಅನಾದಿ ಕಾಲದಿಂದಲೂ ಒಂದೇ ಥರ ಇರುವಂಥದ್ದು. ಮತ್ತು ಇನ್ನೂ ಒಂದು ಲಕ್ಷಣ ತತ್ವ ಅಂತಂದರೆ ಕುತಶ್ಚಿತ್ ಅನ್ಯಥಾ ನೇಯಾತ್, ಅನಾರೋಪಿತಂ. ಈಗ ಈ ಥರ ಕಂಡಿತು, ಶುಕ್ತಿ ರಜತವಾಗಿ ಕಂಡಿತ್ತು, ಆದರೆ ವಾಸ್ತವಿಕವಾಗಿ ಅದು ರಜತವಾಗಿರಲಿಲ್ಲ. ಹಗ್ಗ ಹಾವಾಗಿ ಕಂಡಿತು, ಆದರೆ ಅದು ಹಾವಾಗಿ ಇರಲಿಲ್ಲ ಅಂತ ನಾವು ಹೇಳ್ತೇವೆ. ಹಿಂದೆ ಇರಲಿಲ್ಲ, ಈಗೂ ಇರಲಿಲ್ಲ, ಮುಂದೂ ಇರೋದಿಲ್ಲ ಅಂತ ಹೇಳ್ತೇವೆ. ಆದರೆ ಭಗವಂತ ಹಾಗಲ್ಲ. ಅವನು ಹೇಗಿದ್ದಾನೋ ಅನಾದಿ ಕಾಲದಿಂದಲೂ ಹಾಗೇ ಇದ್ದಾನೆ, ಮತ್ತು ಹಾಗೇ ತಿಳಿಯಲ್ಪಟ್ಟಿದ್ದಾನೆ. ಅವನಲ್ಲಿ ಇರುವುದೆಲ್ಲವನ್ನೂ ಎಲ್ಲರೂ ತಿಳಿದೇ ಇರಬಹುದು, ಆದರೆ ಏನು ತಿಳಿದಿದ್ದಾರೋ ಅದು ಸತ್ಯ ಇದೆ. ನಮ್ಮಂಥ ಅಜ್ಞಾನಿಗಳು ಭಗವಂತನ ಬಗ್ಗೆ ತಿಳಿದಿದ್ದು ಸತ್ಯ ಅಲ್ಲದೆ ಇರಬಹುದು, ಅದು ಯಥಾರ್ಥ ಜ್ಞಾನ ಅಲ್ಲದೆ ಇರಬಹುದು. ಆದರೆ ಜ್ಞಾನಿಗಳಾದವರು ಭಗವಂತನ ಬಗ್ಗೆ ಏನು ತಿಳಿದಿದ್ದಾರೆ ಅದೆಲ್ಲವೂ ಯಥಾರ್ಥವೇ. ಅದರಿಂದ ಅನಾರೋಪಿತ, ಭಗವಂತನನ್ನು ಆರೋಪಿತವಾದ ತತ್ವ ಅಂತ ಆರೋಪಿತವಾದ ಸಂಗತಿ ಅಂತ ಹೇಳಬಾರ್ದು. ಅದರಿಂದ ತತ್ವ ಅಂದರೆ ಅನಾರೋಪಿತಂ ಅಂತ ಹೀಗದರ ಅರ್ಥ. ಒಂದು ಪ್ರಶ್ನೆ, ತತ್ವ ಅಂತ ಹೇಳುವಾಗ ತತ್ವ ಎಂಬಲ್ಲಿ ತಕಾರ ಬರೆದು ಅದ್ರ ಕೆಳಗೆ ವಕಾರ ಹಾಕಿ ಇಷ್ಟೇ ಬರಿಬೇಕು, ಎರಡು ತಕಾರಗಳನ್ನು ಹಾಕಿ ವಕಾರ ಹಾಕಿ ತತ್ವ ಅಂತ ಬರಿಬೇಕು ಅಂತ ಪ್ರಶ್ನೆ. ಈ ಎರಡೂ ಥರನೂ ಎರಡು ಕಡೆನೂ ಬರೆದಿರ್ತಾರೆ. ಕೆಲವು ಕಡೆ ಗೋವಿಂದಾಚಾರ್ಯರು ಇದನ್ನು ಹೀಗೆ ಸಮರ್ಥನೆ ಮಾಡ್ತಿರ್ತಾರೆ. ತತ್ವ ಎಂಬಲ್ಲಿ ಅವರ ಸಂಪಾದನೆ ಮಾಡಿದಂತಹ ಸರ್ವಮೂಲ ಪುಸ್ತಕದಲ್ಲೂ ಕೂಡ ತತ್ವ ಅಂತ ಎರಡು ತಕಾರಗಳು ಮತ್ತು ಮುಂದೊಂದು ವಕಾರ ಹೀಗೆ ಕಾಣಿಸ್ತದೆ. ತಸ್ಯ ಭಾವ ತತ್ವಂ, ತತ್ ತ್ವಂ ಅಂತ ಅಲ್ಲದೆ ಹೋಗಿದ್ರೆ ಹಾಗಾದ್ರೆ ಎರಡು ತಕಾರಗಳು ಯಾಕೆ ಬಂದವು ಅಂದರೆ ಅವರ ದೃಷ್ಟಿಯಿಂದ ಅದು ಅಲ್ಲೇನು ಇನ್ನೊಂದು ತಕಾರ ಕಾಣಿಸ್ತದಲ್ಲ, ಆ ಇನ್ನೊಂದು ತಕಾರ ಅದು ತತ್ಶಬ್ದದ ಸರ್ವನಾಮ ಶಬ್ದದ ತಕಾರ ಅಲ್ಲ. ಅದು ಸ್ವಾಭಾವಿಕವಾಗಿಯೇ ಈ ಒತ್ತಕ್ಷರಗಳಲ್ಲಿ ಸೇರ್ಕೊಳ್ತಾವಂತೆ. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೀಗೆಲ್ಲ ಬರೆಯುವಾಗ ನಿರ್ಣಯ ನಕಾರಕ್ಕೆ ಒಂದು ಅರ್ಕ ಒತ್ತು ಹಾಕಿ ನಿರ್ಣಯ ಅಂತ ಬರೆಯೋದಿಲ್ಲ. ನಿರ್ಣಯ ಅಂತ ಡಬಲ್ ನಕಾರ ಹಾಕಿ ಅದಕ್ಕೆ ಅರ್ಕ ಒತ್ತು ಹಾಕಿ ನಿರ್ಣಯ ಅಂತ ಬರೆದಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ತತ್ವ ಅನ್ನುವಲ್ಲಿಯೂ
ಇದು ತತ್ವ ಹೀಗಲ್ಲ, ತತ್ವ ಅನ್ನುವಲ್ಲೇ ಒಂದು ಒತ್ತಕ್ಷರ ಇದೆ. ಇಲ್ಲಿರೋದನ್ನು ಉಚ್ಚಾರ ಹೀಗೆ ಮಾಡಬೇಕಾಗ್ತದೆ. ನಿರ್ಣಯ ಅಲ್ಲ, ನಿರ್ಣಯ ಅಂತ ಒತ್ತಕ್ಷರ ಹಾಕಿ ಉಚ್ಚಾರ ಮಾಡ್ತೀವಿ. ಆದ್ದರಿಂದ ಡಬಲ್ ನಕಾರ ಇದೆ ಹೇಗೋ ಹಾಗೆ ಇಲ್ಲೂ ಕೂಡ ಡಬಲ್ ತಕಾರಗಳಿದೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಮತ್ತು ಅನೇಕ ಜನ ವಿದ್ವಾಂಸರು ಅದನ್ನು ಒಪ್ಪೋದಿಲ್ಲ. ಡಬಲ್ ನಕಾರಗಳು ಡಬಲ್ ತಕಾರಗಳು ಇವೆಲ್ಲ ಬೇಕಾಗಿಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಹೀಗೊಂದು ಅಭಿಪ್ರಾಯ ಇದೆ ಅಂತ ಗೊತ್ತಿರಲಿ ಅಂತ ಇದನ್ನೆಲ್ಲ ಹೇಳಿದೆ ಅಷ್ಟೆ. ಈ ಭಾಗವತದಲ್ಲಿ ಇರುವ ಕೆಲವು ಶ್ಲೋಕ ವ್ಯತ್ಯಾಸಗಳ ಬಗ್ಗೆ ಹೀಗೊಂದು ಅವಲೋಕನ ಮಾಡೋಣ. ಈಗ ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ಅಂತೇನಿದೆಯಲ್ಲ, ಆ ಶ್ಲೋಕದಲ್ಲಿ ವಿಶ್ವಕ್ಸೇನ ಕಥಾಶ್ರಯಾಮ್ ಅಂತ ಒಂದು ಪಾಠ ಕೆಲವು ಕಡೆ, ಇದೆಲ್ಲ ವಿಜಯಧ್ವಜರು ಮೊದಲಾದವರು ಇಟ್ಕೊಂಡಿರೋ ಪಾಠ ಹೀಗೇನೆ. ವಿಶ್ವಕ್ಸೇನ ಕಥಾಸು ಯಹ ಅಂತ ಇದೊಂದು ಬೇರೆ ಪಾಠ ಇದೆ ಶ್ರೀಧರಿಯ ಮೊದಲಾದ ಪಾಠಗಳಲ್ಲಿ. ಇದು ಈ ಶ್ಲೋಕದಲ್ಲಿ ಮಾತ್ರ ವ್ಯತ್ಯಾಸ. ಈ 8ನೇ ಶ್ಲೋಕ ಆದಮೇಲೆ ಶ್ರುತಂ ಅಪಿ ಔಪನಿಷದಂ ದೂರೇ ಹರಿಕಥಾಮೃತಾತ್ ಎನ್ನಸಂತಿ ದ್ರವಚಿತ್ತ ಪ್ರೇಮಾಶ್ರು ಪುಲಕೋದ್ಗಮ ಅಂತ ಒಂದು ಶ್ಲೋಕ. ಇದು ವೀರರಾಘವರು ಮೊದಲಾದವರು ಅನೇಕ ಜನ ಕೆಲವರು ವ್ಯಾಖ್ಯಾನ ಮಾಡಿದ್ದು ಕಂಡು ಬರ್ತದೆ. ಆದರೆ ವಿಜಯಧ್ವಜರಾಗಲಿ ಯಾದವಾರ್ಯರಾಗಲಿ ಅದನ್ನು ವ್ಯಾಖ್ಯಾನ ಮಾಡಿಲ್ಲ. ಆ ಶ್ಲೋಕವನ್ನು ಭಾರತ ದರ್ಶನದವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆ ಶ್ಲೋಕ ಎಲ್ಲ ಕಡೆ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಅದಕ್ಕೇನರ್ಥ? ಭಕ್ತಿ ಇಲ್ಲದೇನೆ ಈ ಭಗವಂತನನ್ನು ನಾವು ತಿಳಿಯುವ ಪ್ರಯತ್ನ ಮಾಡಿದರೆ ಅದು ವ್ಯರ್ಥ. ಭಗವಂತ ಔಪನಿಷದ ತತ್ವ, ಉಪನಿಷತ್ನಲ್ಲಿ ಪ್ರತಿಪಾದಿತವಾದ ತತ್ವ ಅದು. ಆವಾಗ ಭಕ್ತಿ ಬೇಕು ನಮಗೆ. ಭಕ್ತಿ ಇಲ್ಲದೆ ಹೋದರೆ ಆ ಔಪನಿಷದ ಪುರುಷನನ್ನು ತಿಳಿಯುವ ಪ್ರಯತ್ನವೇ ವ್ಯರ್ಥ ಆಗಿ ಹೋಗ್ತದೆ. ಆ ತತ್ವ ನಮ್ಮಿಂದ ದೂರವೇ ಉಳಿದು ಬಿಡ್ತದೆ. ಶ್ರುತಮಪಿ ಔಪನಿಷದಂ ದೂರೇ ಹರಿಕಥಾಮೃತಾತ್. ಯಾಕೆಂದರೆ ಭಕ್ತಿ ಇಲ್ಲದೇನೆ ಆ ತತ್ವವನ್ನು ನಾವು ಶ್ರವಣ ಮಾಡಿದರೂ ಕೂಡ ಆ ಶ್ರವಣ ಮಾಡಿದವನ ಮನಸ್ಸು ಕರಗಿ ಅವನಿಗೆ ಆನಂದ ಬಾಷ್ಪ ಸುರಿಯುವುದು, ಮೈ ನಿವಿರಿಯುವುದು ಮೊದಲಾದ ಲಕ್ಷಣಗಳು ಕಾಣೋದಿಲ್ಲ. ಆದ್ದರಿಂದ ಭಕ್ತಿ ಎಲ್ಲದಕ್ಕೂ ಬೇಕು ಅಂತ ಹೇಳುವಂಥ ಒಂದು ಶ್ಲೋಕ ಇದೆ. ಇದು ನಮ್ಗೆ ಗೊತ್ತಿರಲಿ. ಇದು 8ನೇ ಶ್ಲೋಕ, ಧರ್ಮಸ್ವನುಷ್ಠಿತ ಅನ್ನುವ ಶ್ಲೋಕ ಆದ ಮೇಲೆ ಬಂದಿರುವಂಥ ಶ್ಲೋಕ. ಅದರ ಮುಂದಿರುವುದು ಧರ್ಮಸ್ಯ ಹ್ಯಾಪವರ್ಗಸ್ಯ ನ ಅರ್ಥ ಅರ್ಥಾಯ ಉಪಕಲ್ಪತೆ ಅಂತ 9ನೇ ಶ್ಲೋಕ ಇರೋದು. ಇದೀಗ 11ನೇ ಶ್ಲೋಕದ ಬಗ್ಗೆ ನಾವು ನೋಡಿದ್ದೀವಲ್ಲ ವಿವರಗಳನ್ನು. 12ನೇ ಶ್ಲೋಕ ಇನ್ನು ಮುಂದೆ ಬರೋದಿದೆ, ಸತ್ತಾ ಮಾತ್ರಂತು ಕಿಂಚಿತ್ ಅಂತ. ಅದನ್ನು ಕೂಡ ನಾವು ಕಳೆದ ದಿವಸ ಸಾರ ರೂಪದಲ್ಲಿ ನೋಡಿ ಮುಗಿಸಿದ್ದೀವಿ. ವ್ಯಾಕರಣ ಈ ವಿಶೇಷ ಅಂಶಗಳನ್ನು, ಭಾಗವತ ತಾತ್ಪರ್ಯದ ಅಂಶಗಳನ್ನು, ವ್ಯಾಖ್ಯಾನದ ಅಂಶಗಳನ್ನು ನಾಳೆ ನೋಡಬೇಕಾಗಿದೆ ಆ ಶ್ಲೋಕದ ಕುರಿತಾಗಿ. ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸತಸತ್ಯ ಅವಿಶೇಷಣಂ ಅಂತನೋ ಶ್ಲೋಕವೂ ಕೂಡ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಮಾತ್ರ ಕಾಣಿಸ್ತದೆ. ಉಳಿದವರು ಆ ಶ್ಲೋಕವನ್ನು ವ್ಯಾಖ್ಯಾನಿಸಿಲ್ಲ ಅನ್ನುವುದು ನಮ್ಗೆ ಗೊತ್ತಿರಬೇಕು. ಅದು ಯಾಕೆ ಬಿಟ್ಟಿದ್ದಾರೆ ಅಂತೆಲ್ಲ ಹೇಳೋದು ಕಷ್ಟ. ತುಂಬ ಅದರ ಅರ್ಥವನ್ನು ಗ್ರಹಿಸುವುದು ತುಂಬ ಕಷ್ಟ, ಅದರಿಂದ ಬಿಟ್ಟಿದ್ದಾರೋ ಅಥವಾ ಅವರು ನೋಡಿದ ಪಾಠದಲ್ಲಿ ಇಲ್ಲ ಅದು ಪ್ರಾಯ, ಆದ್ದರಿಂದ ಅವ್ರು ಬಿಟ್ಟಿರಬೇಕು. ಆ ಕಾರಣವೇ ಹೆಚ್ಚು ಸೂಕ್ತ. ಎಷ್ಟೇ ಕಷ್ಟ ಆದರೂ ತಮ್ಮ ಬುದ್ಧಿಬಲದಿಂದ ಏನಾದರೂ ಒಂದು ಅರ್ಥ ಹೇಳ್ತಿದ್ರು. ಆ ಅರ್ಥವನ್ನು ನಾವು ಸ್ವೀಕಾರ ಮಾಡ್ತೀವೋ ಬಿಡ್ತೀವೋ ಅದು ವಿಷಯ ಬೇರೆ. ಆದರೂ ಒಂದು ಅರ್ಥವನ್ನು ಹೇಳ್ತಿದ್ರು. ಪ್ರಾಯ ಅವರು ನೋಡಿದ ಪಾಠದಲ್ಲಿ ಸತ್ತಾ ಮಾತ್ರಂ ಕಿಂಚಿತ್ ಅನ್ನುವ ಶ್ಲೋಕ ಕಾಣಿಸೋದಿಲ್ಲ, ಅದರಿಂದ ಅವರು ಬಿಟ್ಟಿದ್ದಾರೆ. ಅದರ ಕುರಿತಾಗಿ ಭಾಗವತ ತಾತ್ಪರ್ಯ ಮತ್ತು ಟಿಪ್ಪಣಿ ಅಂಶಗಳನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.